ಮಹಿಳೆಯರು ಆಂಜನೇಯನನ್ನ ಪೂಜಿಸುವ ಮುನ್ನ ಈ ವಿಚಾರಗಳನ್ನ ತಿಳಿದುಕೊಳ್ಳಿ. ಮಂಗಳವಾರ ರಾಮನಮಟ್ಟ ಹನುಮಂತನಿಗೆ ಸಮರ್ಪಿಸಲಾಗಿದೆ. ಈ ದಿನದಂದು ದೇವರನ್ನ ಪೂಜಿಸುವುದರಿಂದ ದುಃಖ, ರೋಗ, ಬಿಕ್ಕಟ್ಟು ಮತ್ತು ವಿಪತ್ತುಗಳು ದೂರವಾಗುತ್ತವೆ. ಆದರೆ ಹಿಂದಿನಿಂದಲೂ ಬಂದಿರುವ ಆಚರಣೆಯಂತೆ ಆಂಜನೇಯನನ್ನ ಮಹಿಳೆಯರು ಸ್ಪರ್ಶಿಸಲು ಅನುಮತಿಸಲಾಗುವುದಿಲ್ಲ. ಹನುಮಾನ್ ಬ್ರಹ್ಮಚಾರಿಯಾಗಿರುವುದು ಇದರ ಹಿಂದಿನ ಕಾರಣ. ಆದರೆ ಮಹಿಳೆಯರು ಇನ್ನು ವಾಯುಪುತ್ರನನ್ನ ಪೂಜಿಸಲು ಬಯಸಿದರೆ ಅವರು ವಿಶೇಷ ನಿಯಮಗಳನ್ನು ಅನುಸರಿಸಬೇಕು. ಕೇಸರಿನಂದನ, ಮಾರುತಿ, ರಾಮಪ್ರಿಯ, ವಾನರ, ಶ್ರೇಷ್ಠಾಂಜನಸುತ ಎಂದೆಲ್ಲ ಕರೆಸಿಕೊಳ್ಳುವ ಹನುಮಂತ ಬ್ರಹ್ಮಚಾರಿ. ಸೀತೆಯನ್ನ ತಾಯಿಯಾಗಿ ಸ್ವೀಕರಿಸಿದ ಈ ಕಾರಣದಿಂದಾಗಿ ಪ್ರತಿಯೊಬ್ಬ ಮಹಿಳೆಯೂ ಅವನಿಗೆ ತಾಯಿಯಂತೆ. ಭಗವಾನ್ ಹನುಮಂತನು ಸ್ವತಃ ಮಹಿಳೆಯರ ಮುಂದೆ ನಮಸ್ಕರಿಸಬಹುದೆಂದು ಹೇಳಲಾಗುತ್ತೆ. ಆದರೆ ಮಹಿಳೆಯರು ಹನುಮಂತನ ಮುಂದೆ ತಲೆಬಾಗಬಾರದು ಎಂಬುದು ನಂಬಿಕೆ. ಇದಿಷ್ಟೇ ಅಲ್ಲದೆ ಮಹಿಳೆಯರು ಹನುಮಂತನ ಪೂಜೆಯಲ್ಲಿ ಸಿಂಧೂರವನ್ನ ಅರ್ಪಿಸಬಾರದು ಅಥವಾ ಅಂಜನಾಪುತ್ರನ ಪಾದಗಳನ್ನು ಮುಟ್ಟಬಾರದು. ಹನುಮಂತನಿಗೆ ಏನನ್ನೂ ಅರ್ಪಿಸುವಾಗ ಅದನ್ನ ಅವರ ಮುಂದೆ ಇಡಬೇಕು. ಮಹಿಳೆಯರು ಎಂದಿಗೂ ಹನುಮಾನ್ ಜಿಗೆ ನೀರು ಅಥವಾ ಬಟ್ಟೆಗಳನ್ನು ಅರ್ಪಿಸಬಾರದು. ಹಾಗೆ ಮಾಡುವುದನ್ನ ಬ್ರಹ್ಮಚಾರಿಗೆ ಮಾಡಿದ ಅವಮಾನ ಅಂತ ಪರಿಗಣಿಸಲಾಗುತ್ತೆ. ಮಹಿಳೆಯರು ವಾಯುಪುತ್ರನನ್ನ ಪೂಜಿಸಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮಹಿಳೆ ಹನುಮಂತನ ಉಪವಾಸವನ್ನ ಆಚರಿಸಿದ್ರೆ ಆಚರಣೆಯು ಮುರಿದು ಹೋಗುತ್ತೆ. ಆದ್ದರಿಂದ ಮಹಿಳೆಯರು ಹನುಮಂತನ ಉಪವಾಸವನ್ನ ಕೈಗೊಳ್ಳಬಾರದು. ಆದರೆ ಇವೆಲ್ಲದರ ಹೊರತಾಗಿಯೂ ಪ್ರೀತಿಯಿಂದ ಜೈ ಹನುಮಾನ್ ಅಂತ ಆಂಜನೇಯನನ್ನ ಭಕ್ತಿಯಿಂದ ಪೂಜಿಸುವ ಭಕ್ತ ಕೋಟಿಗೆ ರಾಮಬಂಟನ ಆಶೀರ್ವಾದ ಸದಾ ಇರುತ್ತೆ. ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಹನುಮಾನ್ ಚಾಲಿಸಾವನ್ನ ಪಠಿಸಬಾರದು. ಅಂತಹ ಸಮಯದಲ್ಲಿ ಹನುಮಾನ್ಜಿಯನ್ನ ಸ್ಮರಿಸೋದ್ರಿಂದ ಮಹಿಳೆಯರು ಕೋಪಗೊಳ್ತಾರೆ ಅಂತ ಹೇಳಲಾಗುತ್ತೆ.